ಅದನ್ನ ಒಂದು ಹೆಚ್ಚುವರಿ ಬ್ಲಾಕ್ ಆಗಿ ಮಾಡಿ 4 ಬ್ಲಾಕ್ ಕಾಂಗ್ರೆಸ್ಗೆ ಅಧ್ಯಕ್ಷರನ್ನ ನೇಮಕ ಆಗಿರ್ತಕ್ಕಂಥ ನಮ್ಮ ಕಸಬಾ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಂಜಣ್ಣ ಅವರಿಗೆ, ತ್ಯಾಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಜಗಣ್ಣ ಅವರಿಗೆ, ನಮ್ಮ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಪ್ರದೀಪಣ್ಣ ಅವರಿಗೆ, ಸೋಲೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಬಾಬಣ್ಣನವರಿಗೆ, ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ತ್ಯಾಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಜಗಣ್ಣನವರಿಗೆ, ಹನುಮಂತೇಗೌಡರಿಗೆ, ಅದು ರೂಢಿ ಆಗ್ಬಿಟ್ಟೈತೆ ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಕ್ಷೇತ್ರದ ಶಾಸಕನಾಗಿ ನಾನು ನಿಮಗೆ ಶುಭ ಹಾರೈಸಿ ಇವತ್ತು ನೇಮಕಾತಿ ಪತ್ರವನ್ನು ವಿತರಿಸಿ, ಇವತ್ತು ಶುಭ ದಿನ, ನವರಾತ್ರಿ, ಒಳ್ಳೆ ದಿನ, ಶುಭ ಮುಹೂರ್ತದಲ್ಲಿ ನಿಮಗೆ ಒಳ್ಳೆಯದಾಗಬೇಕು. ನಿಮ್ಮ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷನೂ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲವಾಗಿ ಇನ್ನೂ ಗಟ್ಟಿಯಾಗಿ ಬೆಳಿಬೇಕು ಅಂತದಿಂದ ನಾನು ಮತ್ತೆ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ತೀರ್ಮಾನ ಮಾಡಿ ಇವತ್ತು ನಿಮಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿದ್ದೀವಿ. ನಿಮಗೆ ಒಳ್ಳೆಯದಾಗಲಿ, ನಿಮ್ಗೆ ಇನ್ನೂ ಮುಂದೆ ಪಕ್ಷದಲ್ಲಿ ಇನ್ನೂ ದೊಡ್ಡ ದೊಡ್ಡ ಹಂತಕ್ಕೆ ಹೋಗೋಕ್ಕೆ ಅವಕಾಶ ಆಗಲಿ ಅಂತ ನಾನು ಶುಭ ಹಾರೈಸಿ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನನ್ನ ಗುರುಗಳಾದಂಥ CR ಗೌಡ್ರೆ, ಈ ಸಭೆಯ ಉದ್ದೇಶ ಏನು ಅಂತಕ್ಕಂತಂದ್ರೆ, ಏನು ಹಿಂದೆ 3 ಬ್ಲಾಕ್ಗಳಿದ್ದು ಆ 3 ಬ್ಲಾಕ್ನ ಅಧ್ಯಕ್ಷರಿಗೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಾ. ಅದೇ ರೀತಿ ಈ ಕ್ಷೇತ್ರದ ಶಾಸಕನಾಗಿ, ನಿಮ್ಮೆಲ್ಲರ ಸೇವಕನಾಗಿ, ಗೊಲ್ಲಹಳ್ಳಿ ಪಂಚಾಯಿತಿಯ ಮುಖಂಡರಿಂದ ಪ್ರಾರಂಭ ಆಗಿ ಇಡೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರಲ್ಲಿ ಕೈ ಮುಗಿದು ಸವಿನಯ ಪ್ರಾರ್ಥನೆಯನ್ನ ಮಾಡ್ತೇನೆ. ಇಂದಿನ ಅಧ್ಯಕ್ಷರುಗಳ ಜೊತೆಯಲ್ಲಿ ಯಾವ ರೀತಿ ಕೆಲಸವನ್ನ ಮಾಡಿದ್ರೆ, ಯಾವ ರೀತಿ ಪಕ್ಷವನ್ನ ಸಂಘಟನೆಯನ್ನ ಮಾಡಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ನಾನು ಆಯ್ಕೆಯಾಗಲು ನೀವೆಲ್ಲ ಶ್ರಮಿಸಿದ್ದೀರಾ. ಅದೇ ರೀತಿ ಈ 4 ಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನೀವು ಸಹಕಾರವನ್ನ, ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಇವತ್ತು ಬ್ಲಾಕ್ಹಳ್ಳಿ ಪಂಚಾಯತಿಗೆ ಸಂಬಂಧಪಟ್ಟಂತೆ ನಾನು ಅಷ್ಟೇ ಮಾತಾಡ್ತೀನಿ. ಇವತ್ತಿಂದ ಟೂರನ್ನು ಸಹ ಇವ್ರ ಜೊತೆ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಗೊಲ್ಲಹಳ್ಳಿ ಪಂಚಾಯತಿಯ ಸಭೆ ದೇವಮೂಲೆ ಅಂತ ಹೇಳಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲವನ್ನೂ ಒಂದು ಶುಭ ಆರಂಭ ಮಾಡ್ತಕ್ಕಂಥದ್ದು ಇದೇ ಮೂಲೆಯಲ್ಲಿ ಯಾವತ್ತು ನಾನು ಶಾಸ್ತ್ರೋತ್ಸವ ಪ್ರಾರಂಭ ಮಾಡಿದ್ದೀನಿ. ಇವರು 4 ಜನ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲೂ ಸಹ ಇದು ಇಲ್ಲಿಂದನೇ ಪ್ರಾರಂಭ ಮಾಡಿದ್ದೀನಿ. ಗೊಲ್ಲಹಳ್ಳಿ ಪಂಚಾಯತಿಯಲ್ಲಿ ಇವತ್ತು ಎಷ್ಟು ಬೂತ್ಗಳಿದೆ, ಎಲ್ಲ ಬೂತಲ್ಲೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಂಜಣ್ಣ ಅವರಿನ್ನೇನು ಇವತ್ತಿಂದ ಎಲ್ಲ ಮುಖಂಡರ ಮನೆಗೆ, ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರವರೇ, ಅವ್ರಿಗೆ ತಮ್ಮ ಗ್ರಾಮಕ್ಕೆ, ತಮ್ಮ ಮನೆಗೆ ಬಂದು ಭೇಟಿ ಮಾಡಿ ನಿಮ್ಮ ಸಹಕಾರವನ್ನ, ಪಕ್ಷದ ಸಂಘಟನೆಗೆ ತಮ್ಮ ಬೆಂಬಲವನ್ನ ಕೋರ್ತಾರೆ. ಅದರ ಜೊತೆಯಲ್ಲಿ ನೀವು ಪ್ರತಿ ಬೂತಲ್ಲಿ ಕನಿಷ್ಠ 25ರಿಂದ 30 ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇರ್ತಕ್ಕಂಥ ಕಮಿಟಿಯನ್ನ ನೀವು ರಚನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಪ್ರತಿ ಗ್ರಾಮ ಪಂಚಾಯತಿ ಸಮಿತಿಯ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಪ್ರತಿ ಗ್ರಾಮ ಪಂಚಾಯತಿಗೂ ಒಬ್ಬ ಅಧ್ಯಕ್ಷರು. ಇಷ್ಟು ದಿನ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಮಾಡ್ತಾ ಇದ್ರು. ಇವತ್ತು ಪಂಚಾಯತಿ ಅಧ್ಯಕ್ಷರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅವ್ರಿಗೆ ಅಧ್ಯಕ್ಷ 27 ಪಂಚಾಯತಿಗೂ ಅಧ್ಯಕ್ಷರಾಗಬೇಕು. 27 ಪಂಚಾಯತಿಗೂ ಉಪಾಧ್ಯಕ್ಷರು ಇರಬೇಕು, ಪ್ರಧಾನ ಕಾರ್ಯದರ್ಶಿ ಇರಬೇಕು, ಕಾರ್ಯದರ್ಶಿಗಳು ಇರಬೇಕು, ಆ ಸಮಿತಿ ಸದಸ್ಯರಿರಬೇಕು. ಇದು ವಾರ್ಡ್ಗಳಿಗೂ ಅಷ್ಟೇ. ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ಬೇಕಾದ್ರೆ ಅಲ್ಲೂ ಹೇಳ್ತೀನಿ. ಇನ್ನು ನಾನು ದಸರಾ ಮುಗಿದ ಮೇಲೆ ಇನ್ನೊಂದು 10ರಿಂದ 15 ದಿನಗಳ ಕಾಲ ಬರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಯಲ್ಲಿ ಪ್ರತಿ ಪಂಚಾಯತಿಗೂ ಬಂದು ಕಾರ್ಯಕರ್ತರ ಕಷ್ಟ ಸುಖವನ್ನ, ಆ ಗ್ರಾಮದ ಪಂಚಾಯತಿಯ ಕಷ್ಟ ಸುಖವನ್ನ, ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಎಲ್ಲ ಅವರ ಏನು ಅನಿಸಿಕೆ, ಅಭಿಪ್ರಾಯ, ಅಹವಾಲಿದೆ ಅದನ್ನ ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಈ ದಸರಾ ಮುಗಿತಿದ್ದಂಗೆ ಅದು ಈ ಗೊಲ್ಲಹಳ್ಳಿ ಪಂಚಾಯತಿಯಿಂದ ಪ್ರಾರಂಭ ಮಾಡಿದ್ದೀನಿ. ನೀವೆಲ್ಲರೂ ಸಹಕಾರ ಕೊಡಬೇಕು. ಮಂಜಣ್ಣಂಗೆ ಹೇಳ್ತಾ ಇದ್ದೀನಿ, ಈ ಬ್ಲಾಕ್ ಆಗಿರೋದ್ರಿಂದ ನೆಕ್ಸ್ಟ್ ನಾನು ಇನ್ನೊಂದು ಪಂಚಾಯತಿ ಟೂರನ್ನ ಸಭೆಯನ್ನ ಮಾಡೋದ್ರೊಳಗಡೆ ನೀವು 7 ಬೂತ್ಗಳಲ್ಲಿ 7 ಬೂತ್ ತಾನೆ 6 ಬೂತ್ಗಳಲ್ಲಿ 6 ಬೂತ್ಗಳಲ್ಲಿ ಕನಿಷ್ಠ 25ರಿಂದ 30 ಜನ ಬೂತ್ ಸಮಿತಿ ಇರಬೇಕು. ಅದರಲ್ಲಿ ಮಹಿಳೆಯರಿಗೂ ಪ್ರಾತಿನಿಧ್ಯ ಕೊಡಬೇಕು, ಯುವಕರಿಗೂ ಕೊಡಬೇಕು. ಇದ್ರ ಜೊತೆಗೆ ಪಂಚಾಯತಿ ಸಮಿತಿ ನೀವು ರಚನೆ ಮಾಡ್ಕೋಬೇಕು. ಹೀಗೆ ನೀವು ಪ್ರತಿ ಪಂಚಾಯತಿಗಳಿಗೂ ನೀವು ಭೇಟಿ ನೀಡಿ ಪಂಚಾಯತಿ ಸಮಿತಿ ಅಧ್ಯಕ್ಷರನ್ನ
ನೀವು ನೇಮಕ ಮಾಡಿಕೊಂಡು ಈ ಎಲ್ಲವೂ ನೀವು ಮಾಡ್ತಕ್ಕಂಥದನ್ನ ಕೆಪಿಸಿಸಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಮತ್ತೆ ಪ್ರತಿಯೊಬ್ಬರಿಗೂ ಐಡಿ ಕಾರ್ಡ್ ಕೊಡ್ತಕ್ಕಂಥ ಏನು ಪಂಚಾಯತಿ ಸಮಿತಿ ಅಧ್ಯಕ್ಷರವರು, ಇನ್ನ ನಾನು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪಕ್ಷದ ಮೇಲ್ಮಟ್ಟದ, ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟಕ್ಕೆ ಸ್ಪಂದಿಸತಕ್ಕಂಥದ್ದು ಮಾಡಿದ್ರೆ, ಪಂಚಾಯತಿ ಮಟ್ಟದಲ್ಲಿ ಯಾರು ಅಧ್ಯಕ್ಷ ಆಗ್ತೀರ ಅವ್ರ ಕಮಿಟಿ ಇರ್ತದೆ, ಅವರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ, ನಾನು ಅಷ್ಟೇ ನೇರವಾಗಿ ನಾನು ಫೋನ್ ಮಾಡ್ತಕ್ಕಂಥದ್ದು. ಯಾರು ಪಂಚಾಯತಿಲಿ ನಾನು ಈ ಪಂಚಾಯತಿಗೆ ಬರ್ತಾ ಇದ್ದೀನಿ ಅಂದ್ರೆ ಪಂಚಾಯತಿ ಸಮಿತಿ ಅಧ್ಯಕ್ಷರಿಗೆ ಫಸ್ಟ್ ಫೋನ್ ಮಾಡಿಸ್ತೀನಿ, ನೆಕ್ಸ್ಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಫೋನ್ ಮಾಡಿಸ್ತೀನಿ, ಆಮೇಲೆ ಬೂತ್ ಯಾವ ಊರಿಗೆ ಹೋಗ್ತಾ ಇದ್ದೀನಿ ಆ ಊರಿಗೆ ಆ ಬೂತ್ ಅಧ್ಯಕ್ಷರಿಗೆ ಫೋನ್ ಮಾಡಿಸ್ತೀನಿ, ನಾನು ಫೋನ್ ಮಾಡ್ತೀನಿ. ತಳಮಟ್ಟದಲ್ಲಿ ಯಾರು ಕಾರ್ಯಕರ್ತರು ಮುಖಂಡರು ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಅದಕ್ಕೆಲ್ಲ ನೀವೆಲ್ಲ ಸಹಕಾರವನ್ನ ಕೊಡಬೇಕು. ಇದೆಲ್ಲ ಟೂರ್ ಮುಗಿದಾದ್ಮೇಲೆ ಇಡೀ ಕ್ಷೇತ್ರದ ಎಲ್ಲ ಮುಖಂಡರು ಸಾರ್ವಜನಿಕರನ್ನ ಕರೆದು ನಾನು ಒಂದು ಸಭೆ ಮಾಡ್ತೇನೆ. ಆ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ಮಾತಾಡ್ತೇನೆ. ಗೊಲ್ಲಹಳ್ಳಿ ಪಂಚಾಯತಿಯ ಮುಖಂಡರು ನೆಕ್ಸ್ಟ್ ನಾನೇನ್ ಟೂರ್ ಮಾಡ್ತಕ್ಕಂಥದ್ರ ಜೊತೆಗೆ ಈಗ ಕ್ಷೇತ್ರದ ಎಲ್ಲ ಮುಖಂಡರು ಬಂದವರು ನಿಮ್ ಪಂಚಾಯತಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆಗಳು, ಯಾವುದೇ ಅಭಿವೃದ್ಧಿ ವಿಚಾರಗಳು, ನಿಮ್ಮ ಕಷ್ಟ ಸುಖಗಳಿಗೆ ನಾನೇನು ಸ್ಪಂದಿಸಬೇಕು, ಇದೆಲ್ಲದಕ್ಕೂ ಸಹ ನೀವು ನನಗೆ ಜೊತೆ ಚರ್ಚೆ ಮಾಡಲಿಕ್ಕೆ ನಾನು 1 ಗಂಟೆ ಟೈಮ್ ಕೊಡ್ತೀನಿ. ಎಲ್ಲ ಪಂಚಾಯತ್ಗಳು ಅಷ್ಟೇ ನಿಮ್ಮ ಸಮಸ್ಯೆಗಳನ್ನ ಕೇಳಿ ನಿಮ್ಮ ಜೊತೆಲಿ ಇದ್ದೆ ನಾನು ನೆಕ್ಸ್ಟ್ ಎಲ್ಲವೂ ನೀವು ಹೇಳ್ತಕ್ಕಂಥದ್ದನ್ನ ಪಟ್ಟಿ ಮಾಡ್ಕೊತೀನಿ. ಆಮೇಲೆ ನೆಕ್ಸ್ಟ್ ನಾನು ಈಗ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಟೂರ್ ಪ್ರಾರಂಭ ಮಾಡ್ತೀನಿ. ಅಷ್ಟೊತ್ತಿಗೆ ಈ ಎಲ್ಲ ಕಮಿಟಿಗಳು ಮುಕ್ತಾಯ ಆಗಬೇಕು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಅಧ್ಯಕ್ಷರಿರ್ತಾರೆ, ಯಾರು ಮುಖಂಡರಿರ್ತಾರೆ, ಅವರ ಸಮಸ್ಯೆಗಳನ್ನ ನನ್ನ ಗಮನಕ್ಕೆ, ಅಧಿಕಾರಿಗಳ ಗಮನಕ್ಕೆ ತಂದಾಗ ನಾನು ನೋಟ್ ಮಾಡ್ಕೊಂಡಿರ್ತೀನಿ. ಹಂತವಾಗಿ ಅದೆಲ್ಲದಕ್ಕೂ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಇದ್ರ ಮಾಡೋದ್ರಿಂದ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರಿಗೆ ಮುಂದೆ ಶಕ್ತಿ ಬರ್ತದೆ. ಅವರು ಮುಂದಿನ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಂಚಾಯತಿ ಚುನಾವಣೆಗಳಲ್ಲಿ ಸಾರ್ವಜನಿಕರು ನಿಮ್ಮನ್ನ ಬೆಂಬಲಿಸ್ತಕ್ಕಂಥ ಅವಕಾಶ ಹೆಚ್ಚಿಗೆ ಇರ್ತದೆ. ಯಾಕಂದ್ರೆ ಕಷ್ಟ ಸುಖ ಸ್ಪಂದಿಸೋರಿಗೆ ಜನ ಯಾವತ್ತೂ ಕೈ ಬಿಡೋದಿಲ್ಲ. ಇದೆಲ್ಲದೂ ಐತೆ. ಮುಂದಿನ ದಿನಗಳಲ್ಲಿ ಸವಿಸ್ತಾರವಾಗಿ ನಾನು ಮಾತಾಡ್ತೀನಿ. ಇದ್ರ ಜೊತೆಗೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನೂತನವಾಗಿ ಅಧ್ಯಕ್ಷರುಗಳಾಗಿದ್ದೀರಾ, ನಿಮ್ ಜೊತೆ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ನಮ್ಮ ಸರ್ಕಾರ ಸದಾ ನಿಮ್ ಜೊತೆಲಿ ಇರ್ತದೆ. ನೀವು ಯಾವತ್ತೂ ನಿಮ್ಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತೇವೆ. ನೀವು ಸಹ ಜನರ ಜೊತೆ ಪ್ರೀತಿ ವಿಶ್ವಾಸದಿಂದ, ಮುಖಂಡರುಗಳನ್ನ ಪ್ರೀತಿ ವಿಶ್ವಾಸದಿಂದ, ಕಾರ್ಯಕರ್ತರನ್ನ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತು, ಕೆಲಸ ಮಾಡಿದವ್ರಿಗೆ ನಾನು ಹೆಚ್ಚಿಗೆ ಮಣೆ ಹಾಕ್ತೀನಿ ಅಂತ. ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಪಂಚಾಯತಿ ಸಮಿತಿ ಅಧ್ಯಕ್ಷರಾಗಿರ್ಬೋದು, ಯಾವುದೇ ರೀತಿ ಕಾರ್ಯಕರ್ತರು, ಮುಖಂಡರು ಯಾರು ದುಡಿತೀರಾ ಅವ್ರಿಗೆ ಮುಂದೆ ಸರ್ಕಾರದಲ್ಲಿ, ಪಕ್ಷದಲ್ಲಿ, ವೈಯಕ್ತಿಕವಾಗಿ ನಾನು ನಿಮ್ ಜೊತೆಲಿ ಇರ್ತೇನೆ, ನಿಮ್ಗೆ ಯಾವತ್ತೂ ಶಕ್ತಿ ತುಂಬುತ್ತೇನೆ ಅಂತ ಹೇಳ್ತಾ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನೂತನವಾಗಿ ನೇಮಕ ಆಗಿರ್ತಕ್ಕಂಥ 4 ಜನ ಅಧ್ಯಕ್ಷರಿಗೆ ಬಾಬಣ್ಣನು KPCC ಮೆಂಬರ್ ಆಗಿ ಹಿಂದೆನೆ ಆಗಿತ್ತು. ಅವ್ರಿಗೆ ಆದೇಶ ಪ್ರತಿ ಕೊಟ್ಟಿರಲಿಲ್ಲ. ಇವತ್ತು ಸುದಿನ ಬಂದೈತೆ. ಅವರು ಸಹ ಪಕ್ಷಕ್ಕೆ ಸಂಘಟನೆ ಮಾಡ್ಕೊಳ್ಳಿ.